ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ನೇಪಾಳದಲ್ಲಿ ನಿನ್ನೆ ಬೆಳಗ್ಗೆ ಸೃಷ್ಟಿಯಾದಂಥ ಹಠಾತ್ ಪ್ರವಾಹದ ಪರಿಣಾಮ ಉತ್ತರ ನೇಪಾಳ ಅಕ್ಷರಶಃ ನಲುಗಿ ಹೋಗಿದೆ. ಸದ್ಯ ಸವಾಲಿನ ಮಧ್ಯೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅವಶೇಷದ ಅಡಿಯಲ್ಲಿ ಬದುಕುಳಿದವರನ್ನ ಹುಡುಕುವಂಥ ಕಾರ್ಯಾಚರಣೆ. ನೇಪಾಳಕ್ಕಾದಂಥ ಈ ಪರಿಸ್ಥಿತಿಗೆ ಇಡೀ ಜಗತ್ತು ಮರುಗ್ತಾ ಇದೆ. ಯಾಕಂತಂದರೆ ಇನ್ನೂ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಎಷ್ಟು ಮಂದಿ ಮೃತಪಟ್ಟಿದ್ದಾರೆ, ಎಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ, ನಾಪತ್ತೆಯಾದವರ ಪೈಕಿ ಯಾರಾದರೂ ಬದುಕುಳಿಯುವಂಥ ಸಾಧ್ಯತೆಗಳಿದಾವ. ಸೊ ರಕ್ಷಣಾ ಕಾರ್ಯಾಚರಣೆಗೆ ಹವಾಮಾನ ವೈಪರೀತ್ಯ ಅಡ್ಡಿಯಾಗ್ತಾ ಇದೆ. ಭಾರತ ನೇಪಾಳಕ್ಕೆ ನೆರವಿನ ಹಸ್ತವನ್ನು ಚಾಚಿದೆ. ರಕ್ಷಣಾ ಸಾಮಗ್ರಿಗಳನ್ನು ಭಾರತ ಕಳಿಸ್ಕೊಡ್ತಾ ಇದೆ. ಪ್ರಶ್ನೆ ಇರೋದು, ಈ ರೀತಿ ಪ್ರವಾಹ ಆಗೋದಕ್ಕೆ ಏನು ಕಾರಣ ಆಯಿತು, ಯಾಕಾಯಿತು, ಮತ್ತು ನೇಪಾಳದಲ್ಲಿ ಪದೇ ಪದೇ ಇದು ಸಂಭವಿಸ್ತಾ ಇರೋದು ಯಾಕಾಗಿ? ಯಾಕಂತಂದರೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು, ಕ್ರಾಸ್ ಬಾರ್ಡರ್ ಮಾಹಿತಿ ಹಂಚಿಕೆಯ ವಿಚಾರದಲ್ಲಿ ಚೀನಾ ನೇಪಾಳವನ್ನು ಕತ್ತಲಲ್ಲಿಟ್ಟಿತ್ತು. ನೇಪಾಳಕ್ಕೆ ಈ ಸ್ಥಿತಿ ಬರೋದಕ್ಕೆ ಚೀನಾವು ಕೂಡ ಕಾರಣ ಆಯಿತು ಅನ್ನೋ ಒಂದು ವಿಚಾರ ಚರ್ಚೆಯಾಗ್ತಾ ಇದೆ. ಎರಡನೆಯದ್ದು, ಚೀನಾಗೂ ಕೂಡ ಅಂದಾಜಿರಲಿಲ್ಲ ಈ ಸ್ಥಿತಿ ಬರುತ್ತೆ, ಈ ಸ್ಥಿತಿ ಆಗತ್ತೆ ಅನ್ನುವಂಥ ಅಂದಾಜಿರಲಿಲ್ಲ. ಅಷ್ಟಕ್ಕೂ ಯಾಕಾಯಿತು ಇಂಥ ಘನಘೋರ ದುರಂತ? ಮಾತನಾಡೋಣ ಅತಿಥಿಗಳೊಂದಿಗೆ. ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಹಠಾತ್ ಪ್ರವಾಹ, ಇದಕ್ಕೆ ನೇಪಾಳ ತತ್ತರಿಸಿದೆ. ಗ್ರಾಮಗಳು ಸ್ಮಶಾನ ಆಗಿದೆ, ಕೊಚ್ಚಿ ಹೋಗಿದ್ದಾವೆ. ಅಲ್ಲಿ ಏನಿತ್ತು ನಿನ್ನೆ ಬೆಳಗ್ಗಿನವರೆಗೆ ಏನಿತ್ತೋ ಅದು ಇವತ್ತಿಲ್ಲ. ಕ್ಷಣ ಮಾತ್ರದಲ್ಲಿ ಸಂಭವಿಸಿದಂಥ ದುರಂತ ಇದೆ. ಮನೆಗಳು, ಸೇತುವೆಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು, ನಾವು ನಮ್ಮ ಅವಶ್ಯಕತೆಗೆ ಬೇಕಾಗಿ ಸೃಷ್ಟಿಸಿಕೊಂಡಿದ್ದಂಥ ಒಂದು ಇಡೀ ವ್ಯವಸ್ಥೆ ಪ್ರಕೃತಿಯ ಮುನಿಸಿಗೆ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ನಾವು ಬಿಫೋರ್ ಆಫ್ಟರ್ ಫೋಟೋಗಳನ್ನು ನೋಡಿದರೆ ಅದರ ತೀವ್ರತೆ ಗೊತ್ತಾಗುತ್ತೆ ನಮಗೆ. ಸ್ವರ್ಗದ ರೀತಿಯಲ್ಲಿದ್ದಂಥ ಹಳ್ಳಿಗಳು ಇವತ್ತು ಆ ಹಳ್ಳಿಯಲ್ಲಿ ಏನಂದ್ರೆ ಏನೂ ಉಳಿದಿಲ್ಲ. ಶಾಂತವಾಗಿ ಹರಿತಾ ಇದ್ದಂಥ ನದಿ ಏಕಾಏಕಿ ಸಮುದ್ರದ ರೀತಿಯಲ್ಲಿ ಆಗಿಬಿಡ್ತು. 4 ಸುತ್ತಲಿನಿಂದ ನೀರು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಜನ ಓಡ್ ಹೋಗ್ತಾರೆ. ಎಲ್ಲಿ ತನಕ ಓಡೋದಕ್ಕೆ ಸಾಧ್ಯ ಇದೆ? ಈ ದೃಶ್ಯ ನೋಡಿದ್ರೆ ನಿಮಗೆ ಅಂದಾಜಾಗತ್ತೆ. ಅದು ಅಂದಾಜು ಸಿಕ್ಕ ತಕ್ಷಣ ಜನ ಓಡ್ ಹೋಗ್ತಾರೆ, ಬಟ್ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಲ್ಲ. ನೀರಿನ ವೇಗ ಯಾವತ್ತಿನ ವೇಗಕ್ಕಿಂತ 100 ಪಟ್ಟು ಜಾಸ್ತಿ. ನೀರು ಹರಿಯುವಂತ ವಿಸ್ತೀರ್ಣ ಯಾವತ್ತಿನ ವಿಸ್ತೀರ್ಣಕ್ಕಿಂತ 100 ಪಟ್ಟು ಜಾಸ್ತಿ. ಅಕ್ಕಪಕ್ಕದಲ್ಲಿರುವಂಥ ಕಟ್ಟಡಗಳು ಏನಾಯಿತು ಅಂತ ಹೇಳೋದಕ್ಕೆ ಯಾರೊಬ್ಬರು ಉಳಿದಿಲ್ಲ ಅಲ್ಲಿ. ನೋಡ್ತಾ ಇದ್ದೀರಿ, ಪ್ರವಾಹಕ್ಕೂ ಮುನ್ನ, ಪ್ರವಾಹದ ನಂತರ ಸ್ಥಿತಿ ಏನಿದೆ. ಕಣಿವೆ ಭಾಗ, ಬೆಟ್ಟದ ಭಾಗ, ಬೆಟ್ಟದ ತಪ್ಪಲು, ಅಕ್ಕಪಕ್ಕದಲ್ಲಿ ಮನೆಗಳು, ನೆಮ್ಮದಿಯ ಜೀವನ. ಆದರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ನೋಡ್ತಾ ಇದ್ದೀವಿ, ಪ್ರಶಾಂತವಾಗಿ ಹರಿತಾ ಇದ್ದಂಥ ನದಿ ಏಕಾಏಕಿ ನದಿಯ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗತ್ತೆ, ವೇಗ ಜಾಸ್ತಿ ಆಗತ್ತೆ. ಕಲ್ಲು, ಬಂಡೆ, ಮಣ್ಣು ಇದೆಲ್ಲವೂ ಕೂಡ ಏಕಾಏಕಿ ಹರಿದು ಬರುತ್ತೆ. ಸೆಕೆಂಡ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದರ ಒಳಗಾಗಿ ಕೊಚ್ಚಿ ಹೋಗುತ್ತೆ ಎಲ್ಲವೂ. ನಾವು ಕಟ್ಟಿಕೊಂಡಿರುವಂಥ ವ್ಯವಸ್ಥೆ ಇದೆಲ್ಲವೂ ಕೂಡ ನಮ್ಮ ನೆಮ್ಮದಿಯ ಬದುಕಿಗಾಗಿ ಕಟ್ಟಿಕೊಂಡಂಥ ವ್ಯವಸ್ಥೆ. ಇವತ್ತು ಹಿಂಗೆ ನೋಡ್ತಾ ಇದ್ರೆ, ಒಂದು ಮನೆ ಆದ್ರೆ ಕಾಣಿಸುತ್ತಾ ಅಲ್ಲಿ ನಿಮಗೆ? ಬಿಫೋರ್ ಆಫ್ಟರ್ ಫೋಟೋ ನೋಡ್ತಾ ಇದ್ರೆ ಒಂದೇ ಒಂದು ಕಟ್ಟಡ ಇಲ್ಲ. ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಇಲ್ವೇ ಇಲ್ಲ. ಬ್ರಿಡ್ಜ್ನ ಅವಶೇಷ ಅಷ್ಟೇ ಉಳಿದಿರೋದು. ಈ ಕಟ್ಟಡ ಒಂದು ಉಳಿದಿದೆ, ಅಕ್ಕಪಕ್ಕದಲ್ಲಿದ್ದಂಥ ಪಾರ್ಕಿಂಗ್ ಲಾಟ್ಸು, ಅದು ಇದು ಎಲ್ಲವೂ ಕೊಚ್ಚಿ ಹೋಗಿದೆ. ನೀರಿನ ವೇಗ ಹೆಂಗಿತ್ತು ಅಂತ ನಾವು ಒಂದು ದೃಶ್ಯ ನೋಡಬಹುದು. ಬೃಹತ್ ಗಾತ್ರದ ಬಂಡೆಯೊಂದು ನೀರಲ್ಲಿ ಕೊಚ್ಕೊಂಡು ಬರ್ತಾ ಇದೆ. ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಏನಾಗಬಹುದು, ಚಿಕ್ಕ ಪುಟ್ಟ ಮನೆಗಳ ಸ್ಥಿತಿ ಏನಾಗಬಹುದು, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ಇದೇ ದೃಶ್ಯ ನಾನು ಹೇಳ್ತಾ ಇದ್ದೆ. ನೀರಿನ ವೇಗ ಹೆಂಗಿತ್ತು ಅಂತ ಒಂದು ಅಂದಾಜು ಸಿಗುತ್ತೆ ನಮಗೆ.
ನೀರಿನ ಮುಂದೆ ಸಿಕ್ಕಿರೋದು ಯಾವುದೂ ಉಳಿದಿಲ್ಲ, ಎಲ್ಲವೂ ಸರ್ವನಾಶ. ಹಠಾತ್ ಪ್ರವಾಹ ಸೃಷ್ಟಿಯಾಗಿದ್ದು ಹೇಗೆ? 2-3 ಥಿಯರಿಗಳಿದ್ದಾವೆ. ಗೊತ್ತಿಲ್ಲ ನನಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ, ಅದೇ ಸತ್ಯನಾ ಗೊತ್ತಿಲ್ಲ. ಅದನ್ನು ತಜ್ಞರ ಜೊತೆಗೆ ಮಾತನಾಡಬೇಕು. ಆದರೆ ಥಿಯರಿಗಳು ಏನಿದ್ದಾವೆ? ಒಂದು ಥಿಯರಿ ಹೇಳುತ್ತೆ, ಒಂದು ವಿಚಾರ ಹೇಳ್ತಾ ಇರೋದಲ್ಲಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಅಂತಂದ್ರೆ, ಬೆಟ್ಟ ಗುಡ್ಡಗಳು ಕುಸಿದ ಪರಿಣಾಮ ನದಿ ನೀರಿನ ಸಹಜ ಹರಿವಿಗೆ ಅದು ಅಡ್ಡಿಯಾಗಿತ್ತು. ಬೆಟ್ಟ ಬಿದ್ದಂಥ ಪರಿಣಾಮ, ಗುಡ್ಡಗಳು ಬಿದ್ದಂಥ ಪರಿಣಾಮ ನದಿ ಏನು ಹರಿದು ಬರುತ್ತೆ ಅದರ ಸಹಜ ಹರಿವು ನಿಂತು ಹೋಗಿತ್ತು. ಅದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಿತ್ತು. ಆ ಶೇಖರಣೆಯಾದಂಥ ನೀರು ಏಕಾಏಕಿ ಹರಿದು ಬಂದಿದೆ. ಅಂದ್ರೆ ಒಂದು ಡ್ಯಾಮ್ ಬ್ಲಾಸ್ಟ್ ಆದರೆ ಏನಾಗುತ್ತೆ ಆ ರೀತಿ ನೀರು ಹರಿದು ಬಂದಿದೆ. ಇದು ಒಂದು ಥಿಯರಿ. ಎರಡನೆಯದ್ದು, ಹಿಮಬಂಡೆಯೇ ಕುಸಿದು ಬಿದ್ದಿದೆ ಅಂತ. ಹಿಮಬಂಡೆ ಅಂತಂದ್ರೆ ದೊಡ್ಡ ಪ್ರಮಾಣದ ಹಿಮಬಂಡೆ ಕುಸಿದು ಬಿದ್ದಿದೆ, ಅದರಿಂದಾಗಿ ನೀರಿನ ಹರಿವು ಜಾಸ್ತಿ ಆಗಿರೋದು ಕ್ಷಣ ಮಾತ್ರದಲ್ಲೇ ಆಯಿತು. ಇನ್ನೊಂದು ಥಿಯರಿ ಹೇಳುತ್ತೆ, ಅಲ್ಲಿ ವಿವೇಚನೆ ಇಲ್ಲದೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇತ್ತು, ಬೇಕಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇತ್ತು. ಮಣ್ಣಿನ ಧಾರಣಾ ಶಕ್ತಿ, ಒಂದು ಮಣ್ಣಿಗೆ ಇಷ್ಟನ್ನ ಮಾತ್ರ ಸಹಿಸಿಕೊಳ್ಳುವಂಥ ಶಕ್ತಿ ಇದೆ, ಇದರ ಅಧ್ಯಯನ ಇಲ್ಲದೆ ಬೇಕಾಬಿಟ್ಟಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇತ್ತು. ಟೂರಿಸ್ಟಿಗೋಸ್ಕರ, ಅಂದರೆ ಪ್ರವಾಸೋದ್ಯಮ ಚಟುವಟಿಕೆಗೋಸ್ಕರ, ವಿದ್ಯುತ್ ಉತ್ಪಾದನೆಯ ಹೆಸರಿನಲ್ಲಿ ಬೇಕಾಬಿಟ್ಟಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇತ್ತು. ಇದರ ಪರಿಣಾಮ ಹಿಂಗಾಗಿದೆ. ಸೊ ಗೊತ್ತಿಲ್ಲ, ಇದನ್ನು ನಾವು ತಜ್ಞರ ಜೊತೆಗೆ ಮಾತನಾಡಬೇಕು. ನಾವು ಇನ್ಸಿಡೆಂಟ್ ಆದ ನಂತರ ಥಿಯರಿಗಳನ್ನು ಹುಡುಕೋದು ಸುಲಭ, ರಿಯಾಲಿಟಿ ಯಾವುದು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ NR ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಭೂವಿಜ್ಞಾನಿ, ಪರಿಸರ ವಿಜ್ಞಾನಿ. ಸರ್ ನಮಸ್ಕಾರ. ಮತ್ತು ಈ ವಿಚಾರದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನೇಪಾಳದಲ್ಲಿ ಸಿಲುಕಿರುವಂತ ಡಾಕ್ಟರ್ ಕವಿತಾ ಅವರಿದ್ದಾರೆ. ಕವಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾನು ನಿಮ್ಮನ್ನು ಮಾತನಾಡಿಸೋದಕ್ಕಿಂತ ಮುಂಚೆ ಅವರನ್ನ ರಿಯಾಲಿಟಿ ಏನು ಅನ್ನೋದನ್ನ ಕೇಳ್ತೀನಿ. ಮೇಡಮ್, ಯಾವಾಗ ಹೋಗಿದ್ರಿ ನೇಪಾಳಕ್ಕೆ ತಾವು? ನಾವು 20th ಹೋಗಿದ್ದೀವಿ. ವಿ ವೇರ್ ಇನ್ ಕಾಠ್ಮಂಡು. ಇವಾಗ ನಾವು ಪೊಕಾರ ಬಂದಿದ್ದೀರಿ. ಇಲ್ಲೇನು ಕಂಟಿನ್ಯೂಸ್ ರೈನ್ ಇತ್ತು ನೆನ್ನೆ. ಅಂದ್ರೆ ಕೂಡ ಸ್ವಲ್ಪ ರೋಡ್ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ. ಅದು ಬಿಟ್ಟು ಆಲ್ಮೋಸ್ಟ್ ಕಾಮ್ ಇದೆ ಇಲ್ಲಿ. ಓಕೆ. ಬಟ್ ಇವಾಗ ಇನ್ಸಿಡೆಂಟ್ ನಡೆದದು ಡಿಫ್ರೆಂಟ್ ತಿಬೆಟ್ ಬಾರ್ಡರ್ ಎಲ್ಲ. ಓಕೆ. ಇಲ್ಲಿ ಸುಮಾರು ಕನ್ನಡ ಅವರು ಟೂರಿಸ್ಟ್ ಅವರು ಜಾಸ್ತಿ ಇದೆ. ಈ ಏರಿಯಾ ಸ್ವಲ್ಪ ಕಾಮ್ ಅಂಡ್ ಕ್ವೈಟ್ ಇದೆ. ನಮ್ಗೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ನಿಮ್ದು ಪ್ಲಾನ್ ಇತ್ತ ಮೇಡಮ್ ಡಾಕ್ಟರ್ ಕವಿತಾ ಅವರೇ ಟಿಬೆಟ್ ಬಾರ್ಡರ್ ಹೋಗೋದು, ವಿಸಿಟ್ ಮಾಡೋದು? ಹೌದು, ನಮ್ದು ಮಗನ ಜೊತೆ ಇದೆ. ನಾವಿಬ್ರು ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡಿದೆ. ಆಮೇಲೆ ಕ್ಯಾನ್ಸಲ್ ಮಾಡಿದ್ವು. ನನ್ನೆ ನಮ್ಗೆ ಟೈಮ್ ಇಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ವಾಪಸ್ ಬ್ಯಾಂಗ್ಳೂರ್ ಬರ್ಬೇಕು ಅಂತ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದು. ನೀವು ಇರೋ ಜಾಗದಿಂದ ಇನ್ಸಿಡೆಂಟ್ ಆದಂತ ಜಾಗ ಎಷ್ಟು ದೂರ ಆಗುತ್ತೆ ಕವಿತಾ ಅವರೇ? ಅದು ನಾವು ಇರೋದು ಪೊಕಾರ, ಮತ್ತೆ ರಾಸುವಾ ಡಿಸ್ಟ್ರಿಕ್ಟ್ ಬಂದು ಕಾಠ್ಮಂಡು ಪಕ್ಕ ಇರೋದು. ಓಕೆ. ನಾವು ಕಾಠ್ಮಂಡು ಅಲ್ಲಿ 2 ದಿನ ಇರೋದು, ಅಲ್ಲೆಲ್ಲ ನೋಡ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನೀವು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋದವರ ಮೇಡಮ್ ಅಥವಾ ಸೋಲೋ ಹೋಗಿದ್ರ ತಾವು? ಅಲ್ಲ, ನಾವು ನಮ್ಮ ಮಗನೂ ಇದೆ ಜೊತೆ. ಇಬ್ರೇ ಹೋಗಿದ್ರಿ? ಟ್ರಾವೆಲ್ ಏಜೆನ್ಸಿ ಅಲ್ಲ? ಇಲ್ಲ, ನಾವೇ ಬುಕ್ ಮಾಡ್ಕೊಂಡು ಬಂದಿದೆ. ನನ್ನೆ ನಾವು ಇಲ್ಲಿ ಹೋಗುವಾಗ ಸ್ವಲ್ಪ ಲ್ಯಾಂಡ್ ಸೈಡ್ ಎಲ್ಲ ಇತ್ತೆ. ಒಂದು ಟೆಂಪಲ್ ನೋಡ್ಕೊ ಹೋಗಿದ್ದೇವೆ, ಶಿವ ಟೆಂಪಲ್. ಅಲ್ಲೇ ಸ್ವಲ್ಪ ಕನ್ನಡ ಜಾಸ್ತಿ ಜನ ಗ್ರೂಪ್ ಅಲ್ಲಿ ಬಂದಿದ್ದಾರೆ ಟ್ರಾವೆಲ್ ಏಜೆನ್ಸಿ ಜೊತೆ. ಬಟ್ ರೋಡ್ ಏನೋ ಬ್ಲಾಕ್ ಇತ್ತೆ ಅಂತ ಹೇಳಿದೆ. ನಾವಿರೋದು ಫೇಬಾ ಲೈಕ್ ಅಂತ, ಅದು ಪಕ್ಕದೇ ಇರೋದು. ಇಲ್ಲಿ ಆಲ್ಮೋಸ್ಟ್ ಕಾಮ್ ಅಂಡ್ ಕ್ವೈಟ್ ಇದೆ. ಈಗ ಡಾಕ್ಟರ್ ಕವಿತಾ ಅವರೇ, ಇದು ಸೀಸನ್ ನೇಪಾಳ ವಿಸಿಟ್ಗೆ, ಟೂರಿಸಂ ಸೀಸನ್ ಇದು? ಆಕ್ಚುಲಿ ಇದು ನೆಕ್ಸ್ಟ್ ಸೀಸನ್ ಸ್ವಲ್ಪ ಇದಿರುತ್ತೆ, ಲೈಕ್ ರೈನಿ ಸೀಸನ್, ಮಾನ್ಸೂನ್ ಇದೆ. ಆಕ್ಚುಲಿ ನೆಕ್ಸ್ಟ್ ಸೀಸನ್ ಸ್ವಲ್ಪ ರೈಟ್ಸ್ ಎಲ್ಲ ಕಮ್ಮಿ ಇರುತ್ತಲ್ಲ, ಫ್ಲೈಟ್ಸ್ ಅದಕ್ಕೆಲ್ಲ. ಅದಕ್ಕೆ ಜಾಸ್ತಿ ಜನನು ಈ ಸೀಸನ್ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ತಿಂಗಳಿಂದ ಸ್ವಲ್ಪ ಮಾನ್ಸೂನ್ ಕಡಿಮೆ ಆಗುತ್ತೆ, ಆವಾಗ ಎಲ್ಲೇ ಬೇಕಾದ್ರೆ ಹೋಗ್ಬೋದು. ನಮ್ ಜೊತೆ ಒಂದು ಫ್ರೆಂಡ್ ಇದೆ. ಆಕ್ಚುಲಿ ಅವರು ಮಕ್ಕಾ ಐಲ್ಯಾಂಡ್ ಬಂದಿದ್ದಾರೆ. ಜಸ್ಟ್ ಹಾಯ್ ಮಾಡ್ಕೊಳ್ಳಿ. ನಾವೆಲ್ಲ ಕಾಮನ್ ಕ್ವೈಟ್ ಇದೆ, ನಾವು ವಾಕಿಂಗ್ ಹೋಗಿ ಬಂದಿದ್ದೀವಿ. ಸೊ ನೀವು ಕಾಠ್ಮಂಡು ಅಲ್ಲಿ ಇದ್ದೀರಿ, ಆ ಕಾರಣಕ್ಕಾಗಿ ಸುರಕ್ಷಿತವಾಗಿದ್ದೀರಿ? ನಾವು ಇರೋದು ಪೊಕಾರ, ಪೇವಾ ಲೈಕ್ ಪಕ್ಕತೆ ಇರೋದು.
ಸೇಫ್ ಆಗಿರಿ ಮೇಡಮ್, ನಾನು ಮಾತನಾಡಿಸ್ತೀನಿ ನಿಮ್ಮ ಜೊತೆಗೆ. ನನ್ನ ರಮೇಶ್ ಅವರನ್ನು ಮಾತನಾಡಿಸ್ಬೇಕು. ಸರ್, ನನಗೆ ಪ್ರಶ್ನೆ ಸರ್. ಎಸ್, ಹಾಗೆ ಇರಿ ಮೇಡಮ್, ಮಾತನಾಡಿಸ್ತೀನಿ ನಾನು. ರಮೇಶ್ ಸರ್, ಇಲ್ಲಿ ಹಠಾತ್ ಪ್ರವಾಹ ಅಂದ್ರೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಮಳೆಯ ಮುನ್ಸೂಚನೆ ಇರಲಿಲ್ಲ, ದೊಡ್ಡ ಪ್ರಮಾಣದ ಮಳೆಯೂ ಬರಲಿಲ್ಲ ನಿನ್ನೆ. ಆ ಕಡೆ ಟಿಬೆಟ್ನಲ್ಲಾದರೂ ಮಳೆ ಬಂದಿದೆಯಾ ಆ ಭಾಗದಲ್ಲಿ ಅಂತ ಕೇಳಿದ್ರೆ ನಾವು ಚೆಕ್ ಮಾಡಿದರೆ ಇಲ್ಲ, ದೊಡ್ಡ ಪ್ರಮಾಣದ ಮಳೆ ಬಂದಿಲ್ಲ, ಚದುರಿದಂತೆ ಮಳೆಯಾಗಿದೆ. ಬಟ್ ಪ್ರವಾಹ ನೋಡಿದರೆ ಬಹಳ ದೊಡ್ಡ ಪ್ರಮಾಣದ ಪ್ರವಾಹ ಯಾಕಾಗುತ್ತೆ? ಈ ಹಠಾತ್ ಪ್ರವಾಹ ಸೃಷ್ಟಿಯಾಗೋದಕ್ಕೆ ಏನು ಕಾರಣ? ಈಗ ನಾನು ಆ್ಯಸ್ ಎ ಜಿಯಾಲಜಿಸ್ಟ್ ಆ್ಯಂಡ್ ಎನ್ವೈರ್ಮೆಂಟಲಿಸ್ಟ್ ಒಂದು 4-5 ಪಾಯಿಂಟ್ಸು ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ಜಿಯಾಲಜಿಕಲ್ ವಿಷಯ, ಭೂವಿಜ್ಞಾನದ ವಿಷಯ. ಇಲ್ಲಿ ಯಾಕೆ ಸಡನ್ನಾಗಿ ಈ ಥರ ಫ್ಲಡ್ಸು, ಹೆವಿ ಫ್ಲಡ್ಸ್ ಬಂದಿದೆ ಅನ್ನೋದಕ್ಕೆ 2-3 ಕಾರಣ ಇದೆ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಈ ಲೆಂಡಾ ನದಿ ಅನ್ನೋದು ಅದು ಉಗಮ ಸ್ಥಾನ ಬಂದು ಟಿಬೆಟಲ್ಲಿರೋದು. ಅಲ್ಲಿ ತುಂಬ ಹಿಮಪರ್ವತಗಳು ತುಂಬ ಇದೆ, ಹಿಮದ ರಾಶಿ ಇದೆ. ಆ ಹಿಮದ ರಾಶಿ ಆವಾಗ ಏನಾಗುತ್ತೆ, ಕರಗೋದ್ರಿಂದ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ರೀತಿ ಅವಲಾಂಚಸ್, ದೊಡ್ಡ ಅವಲಾಂಚ್ ಆಗುತ್ತೆ. ಅವಲಾಂಚ್ ಅಂತ ಹೇಳಿದ್ರೆ ಅದರಲ್ಲಿ ಹಿಮದ ಬಂಡೆಗಳು ಇರುತ್ತೆ, ಮತ್ತು ರಾಕ್ಸ್ ಕೂಡ ಇರುತ್ತೆ, ರಾಕ್ ಬಂಡೆಗಳು ಇರುತ್ತೆ, ಮತ್ತು ಮಕ್ಕು ಮತ್ತು ಡೆಬ್ರೀಸು ಎಲ್ಲದೂ ಸೇರಿ ಒಮ್ಮೆಲೆ ಕೆಳಗಡೆ ಬೀಳುತ್ತೆ. 1000 ಅಡಿಯಷ್ಟು ಪಾತಾಳಕ್ಕೆ ಬೀಳುತ್ತೆ ಒಂದು ಗುಂಡಿ ಪ್ರಕಾರ ಇರುವಂಥ ಜಾಗದಲ್ಲಿ. ಅದರಿಂದ ಏನಾಗುತ್ತೆ, ಅಲ್ಲಿ ಒಂದು ಗ್ಲೇಷಿಯಲ್ ಲೇಕ್ ಅಂತ ಒಂದು ಲೇಕ್ ಫಾರ್ಮ್ ಆಗಿರುತ್ತೆ. ಯಾಕೆಂದರೆ ಸ್ನೋ ಎಲ್ಲ ಮೆಲ್ಟ್ ಆದಾಗ ಆ ವಾಟರೆಲ್ಲ ಒಂದು ಸರೋವರದ ಥರ ನಿರ್ಮಿತವಾಗಿರುತ್ತೆ. ಆ ಸರೋವರದಲ್ಲಿ ಏಕಾಏಕಿ ಈ ರೀತಿ ಮೇಲಿಂದ ಅವಲಾಂಚ್ ಆದಾಗ ಅದು ಒಂದು ರೀತಿ ಸುನಾಮಿ ಟೈಪ್ ಆಫ್ ವೇವ್ಸ್ನ ಕ್ರಿಯೇಟ್ ಮಾಡುತ್ತೆ ಆ ಸರೋವರದಲ್ಲಿ. ಆ ಸುನಾಮಿ ಟೈಪ್ ಆಫ್ ವೇವ್ಸ್ ರಭಸ ಎಷ್ಟಿರುತ್ತೆ ಅಂದರೆ, ಆ ಒಂದು ನ್ಯಾಚುರಲ್ ಒಂದು ಡ್ಯಾಮ್ ಥರ ನಿರ್ಮಾಣ ಆಗಿರುತ್ತಲ್ಲ, ಅದನ್ನು ಒಡೆಯುತ್ತೆ, ಸ್ಫೋಟ ಆಗಿ ಒಡೆದೋಗುತ್ತೆ. ಏಕಾಗಿ ಹಠಾತ್ತಾಗಿ ಒಡೆದೋಗೋದ್ರಿಂದ ಒಮ್ಮೆಲೆ ಎಷ್ಟು ನೀರು ಕೂಡ ಆ ಒಂದು ನದಿ ಮೂಲಕ, ಆ ನದಿಯ ಲೆಂಡೆ ನದಿ ಅದು ತುಂಬ ನ್ಯಾರೋ ಇದೆ ಮತ್ತು ತುಂಬ ಸ್ಟೀಪ್ ಗಾರ್ಜ್ ಅದು. ಆ ಒಂದು ಸಣ್ಣ ಒಂದು ಜಾಗದಲ್ಲಿ ಒಂದು ಅದ್ಭುತವಾದ ಒಂದು ಇದು ಪ್ರಮಾಣದ ನೀರು, ಬಂಡೆ, ಮಿಶ್ರಿತ ಕಲ್ಲು ಎಲ್ಲ ಸೇರಿ, ಹಿಮ ಸೇರಿ ಆ ಇದರಲ್ಲಿ ನ್ಯಾರೋ ಗಾರ್ಜಲ್ಲಿ ಒಮ್ಮೆಲೆ ನುಗ್ಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ವಾಲ್ ಲೈಕ್ ಸಿಚುವೇಶನ್ ಬರುತ್ತೆ. ವಾಟರ್ದು ಒಂದು ವಾಲ್, ಅದರಲ್ಲಿ ಮಡ್ಡು ಎಲ್ಲ ಮಿಶ್ರಿತವಾಗಿರುತ್ತೆ. ಅದು ಒಮ್ಮೆಲೆ ಒಂದು ನ್ಯಾರೋ ಕಿರಿದಾದ ಒಂದು ವ್ಯಾಲಿನಲ್ಲಿ ಅದು ಪಾಸ್ ಆದಾಗ ಆ ಸುತ್ತಮುತ್ತಲ ಪ್ರದೇಶ ಎಲ್ಲ ಕೂಡ ಅದನ್ನು ಎಳ್ಕೊಂಡು ಬರುತ್ತೆ, ಅದನ್ನು ತಳ್ಕೊಂಡು ಬರುತ್ತೆ. ಆ ಒಂದು ವಿಕೋಪ ಇಲ್ಲಿ ಇವತ್ತು ನಮಗೆ ಕಾಣುತ್ತೆ. ಸೊ ನಿನ್ನೆ ನಾನು ಫುಟೇಜಸ್ ನೋಡ್ತಾ ಇದ್ದೆ ಆ್ಯಸ್ ಎ ಜಿಯಾಲಜಿಸ್ಟ್. ನಾನು ಸ್ಯಾಟಲೈಟ್ ಡೇಟಾ ಕೂಡ ತುಂಬ ಸ್ಟಡಿ ಮಾಡ್ತೀನಿ. ಅದರಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಅಂದರೆ ಈ ವಿಕೋಪಕ್ಕೆ ಮುಂಚಿನ ಸೀನೇರಿಯೋ ಏನಿದೆ ಮತ್ತು ಇದಾದಮೇಲೆ ಏನು ಸಿನೇರಿಯೋ ಇದೆ, ಅದು ಎರಡು ತಾಳೆ ಹಾಕಿ ನೋಡಿದಾಗ ಬೇಕಾದಷ್ಟು ಚೇಂಜಸ್ ಆಗಿದೆ. ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ, ಅವಲಾಂಚ್ ಆಗಿದೆ, ಗುಡ್ಡ ಕುಸ್ತಿದೆ, ಮತ್ತು ಹಿಮ ಪರ್ವತ ಕುಸ್ತಿದೆ. ಅದೆಲ್ಲ ಸೇರಿ ಮೆಲ್ಟ್ ವಾಟರು ಎಲ್ಲ ಸೇರಿ ಒಂದು ರೀತಿ ಕೆಸರು ಥರ, ಕೆಸರು ಮಣ್ಣು ಮತ್ತು ನೀರು ಮತ್ತು ಬಂಡೆ ಎಲ್ಲ ಸೇರಿ ಒಂದೇ ಸಮನೆ ದಬನೇ ಮುಂದೆ ಸರ್ಜಾಗಿದೆ. ಅದರಿಂದ ಏನಾಗಿದೆ, ಅಕ್ಕಪಕ್ಕದಲ್ಲಿರೋ ಒಂದು ಬಜಾರ್ಗಳು, ಸಣ್ಣ ಪುಟ್ಟ ಸೆಟಲ್ಮೆಂಟ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರು, ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಮೇಜರ್ ಬ್ರಿಡ್ಜ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರು, ಮತ್ತು ಹೈಡಲ್ ಪವರ್ ಸ್ಟೇಷನ್ಸು, ಮತ್ತು ಸಣ್ಣ ಸಣ್ಣ ಗ್ರಾಮಗಳು ಅವೆಲ್ಲ ಕಂಪ್ಲೀಟಾಗಿ ನಾಶ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಪ್ರಶ್ನೆಗೆ ಸೇರಿಸಿ ಉತ್ತರಿಸಿ ಸರ್. ಯಾಕೆ ಅಂತಂದ್ರೆ ಈಗ ನಮ್ಮ ಕಡೆ ನಾವು ಕರಾವಳಿ ಮಲೆನಾಡು ಭಾಗದಲ್ಲಿ ಅಂತ ಧಾರಾಕಾರ 4 ದಿನ ಮಳೆ ಬಂದ್ರೆ ಪ್ರವಾಹ ಬರುತ್ತೆ ಅಂತ ನಮಗೊಂದು ಖಚಿತತೆ, ಪ್ರವಾಹ ಬರಬಹುದು. ಬಟ್ ಇಲ್ಲಿ ಏಕಾಏಕಿ ಮಳೆನೂ ಇಲ್ಲ, ಏನೂ ಇಲ್ಲ, ಹಠಾತ್ ಆಗಿ ಪ್ರವಾಹ ಬಂದು ಬಿಡುತ್ತು. ಅದು ಆ ಪರ್ಟಿಕ್ಯುಲರ್ ರೀಸನ್ ಮಂಜುಗಡ್ಡೆ ಬಿದ್ದಿರೋದೇನಾ? ಅಂದ್ರೆ ಆ ಹಿಮಗಡ್ಡೆಗಳು ಬಿದ್ದಿರೋದೇ ಕಾರಣ? ಸರೋವರ ಮಂಜುಗಡ್ಡೆ ಬಿದ್ದು ಅಂದರೆ ಬೌಲ್ಡರ್ಸ್, ಅದು ಆನೆ ಗಾತ್ರದ್ದು ಬೌಲ್ಡರ್ಸ್ ಬರುತ್ತೆ, ಇನ್ನೂ ದೊಡ್ಡ ದೊಡ್ಡ ಟ್ರಕ್ ಸೈಜ್ ಬೌಲ್ಡರ್ಸ್ ಎಲ್ಲ ಬೀಳುತ್ತೆ. ಅದು ಹಿಮದ ಜೊತೆಗೆ ಬೀಳುತ್ತೆ, ಹಿಮದ ಗಡ್ಡೆ ಜೊತೆಗೆ ಬೀಳುತ್ತೆ. ಆ ಒಂದು ಹೈಟಿಂದ ಬೀಳುವಾಗ 1000 ಅಡಿಯಿಂದ
ಅದು ಫುಟ್ ಸ್ಟೆಪ್ಸ್ ಬಂದು ಆ ಸರೋವರದ ಮಧ್ಯದಲ್ಲಿ ಬಿದ್ದಾಗ ಏನಾಗುತ್ತೆ, ಆಲ್ರೆಡಿ ಸರೋವರ ಇದೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ಗ್ಲೇಷಿಯಲ್ ಫೀಲ್ಡ್ ಲೇಕ್, ಗ್ಲೇಷಿಯಲ್ ವಾಟರ್, ಮೆಲ್ಟ್ ವಾಟರ್ ಫೀಲ್ಡ್ ಲೇಕ್ ಅದು. ಅದು ಎಲ್ಲ ಕಡೆಯೂ ಸಿಗುತ್ತೆ ನಿಮ್ಗೆ. 5,000 ಅಡಿ ಎತ್ತರಕ್ಕೆ ಹೋದಾಗ ಈ ಏರಿಯಾದಲ್ಲಂತೂ ತುಂಬ ಇದೆ. ಕಠ್ಮಂಡು ಇಂದ ಇನ್ನೂ ಮೇಲ್ಗಡೆ ಹೋದಾಗ ಟಿಬೆಟ್ ಪ್ರಾಂತ್ಯದಲ್ಲಿ ಇದು ಉಗಮ ಸ್ಥಾನ ಇದೆಯಲ್ಲ, ಲೆಂಡೆ ರಿವರ್ ಉಗಮ ಸ್ಥಾನದಲ್ಲಿ, ಅದು ಪೂರ್ತಿ ಏರಿಯಾದಲ್ಲಿ ಡೆನ್ಸಿಟಿ ಆಫ್ ಸೋ ಮೆನಿ ಗ್ಲೇಷಿಯರ್ಸ್, ಇಂಗ್ಲೀಷ್ನಲ್ಲಿ ಗ್ಲೇಷಿಯರ್ಸ್ ಅಂತ ಹೇಳ್ತೀವಿ. ಅದು ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜಿಂದಾಗಿ ಸರ್, ಈಗ ಮಂಜುಗಡ್ಡೆ ಕರಗಿ ಸೃಷ್ಟಿಯಾದಂಥ ಸರೋವರಕ್ಕೆ ನೀರು ಎಕ್ಸಿಟ್ ಆಗ್ತಾ ಇರೋದಿಲ್ಲ, ಅದರಿಂದ ನೀರು ಹೊರ ಬರ್ತಾ ಇಲ್ಲ. ಇದು ಡ್ಯಾಮ್ ಲೈಕ್ ಸಿಚುವೇಶನ್. ಒಂದು ಡ್ಯಾಮ್ ಬರ್ಸ್ಟ್ ಆದರೆ ನೀವು ಯೋಚನೆ ಮಾಡ್ಬೋದು, ಅದರಲ್ಲಿರುವಷ್ಟು ನೀರು ವಿತಿನ್ ಎ ಶಾರ್ಟ್ ಪೀರಿಯಡ್ ಇಟ್ ಹ್ಯಾಸ್ ಟು ಎಂಟಿ. ಆಮೇಲೆ ಗ್ರೇಡಿಯಂಟ್ ನೋಡಿ, ಅಲ್ಲಿ ಸುಮಾರು 5,000 ಮೀಟರು, ಮತ್ತು ನೀವು ಕೆಳಗಡೆ ಬರೋ ಹೊತ್ತಿಗೆ 2,000 ಮೀಟರ್ ಬಂದುಬಿಡುತ್ತೆ. ಅಂದರೆ 3,000 ಅಡಿಯ ಅಂತರದಲ್ಲಿ ಆ ಗ್ರೇಡಿಯಂಟ್, ವೆರಿ ಸ್ಟೀಪ್ ಗ್ರೇಡಿಯಂಟ್. ಆ ಒಂದು ಇದರಲ್ಲಿ ನೀವು ಹೆಚ್ಚು ನೀರು, ಮಣ್ಣು, ಬಂಡೆ, ಮರ, ಗಿಡ ಏನಿದ್ರೂ ಅದನ್ನು ಸ್ವೀಪ್ ಮಾಡಿಕೊಂಡು ಬಂದಾಗ ಅದನ್ನು ತಡೆಯೋಕ್ಕಾಗಲ್ಲ. ಎಸ್, ಮಾತನಾಡೋಣ ಸರ್. ನಾನು ಡಾಕ್ಟರ್ ಕವಿತಾ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ. ಡಾಕ್ಟರ್ ಕವಿತಾ ಅವರೇ, ಸದ್ಯ ಸ್ಥಿತಿ ಹೆಂಗಿದೆ ನೇಪಾಳದಲ್ಲಿ? ಲೋಕಲ್ ಅಡ್ಮಿನಿಸ್ಟ್ರೇಷನ್, ಲೋಕಲ್ ಗವರ್ಮೆಂಟು ಜನರ ಸಮಸ್ಯೆಗೆ ಸಹಕರಿಸ್ತಾ ಇದೆಯಾ ಅಲ್ಲಿ? ಎಸ್ ಸರ್, ಆಕ್ಚುಲಿ ನಾವಿರೋದು ಪೋಖಾರ. ನಮ್ಗೆ ಇಲ್ಲಿ ಏನು ಗೊತ್ತಿಲ್ಲ. ಆಕ್ಚುಲಿ ನಮ್ಗೆಲ್ಲ ನ್ಯೂಸಲ್ಲಿನೇ ಗೊತ್ತಾಯ್ತು. ಇಲ್ಲಿ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಇದೆ, ಹೆವಿ ರೈನ್ ಇತ್ತು. ಇವಾಗ ಪರವಾಗಿಲ್ಲ, ಇವತ್ತು ಓಕೆ. ಆಕ್ಚುಲಿ ಆ ಏರಿಯಾ ನಾವು ಇರೋದ್ರಿಂದ ಜಾಸ್ತಿ ದೂರ ಇದೆ. ನಾಳೆ ನಾವು ಕಾತ್ಮಂಡು ಹೋಗ್ತಾ ಇದೀವಿ. ಕಾತ್ಮಂಡಿನ ಸ್ವಲ್ಪ ಅಬೋವ್ ಇದೆ ರಸ್ವಾ ಡಿಸ್ಟ್ರಿಕ್ಟ್. ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ, ಈಗ ಮಳೆ ಬರ್ತಾ ಇದೆಯಾ ಮೇಡಮ್? ಇನ್ನು ಮಳೆ ಬರ್ತಾ ಇದೆ ಅಥವಾ ಹವಾಮಾನ ವೈಪರೀತ್ಯ ಇದೆ, ಆ ಸ್ಥಿತಿ ಇದೆಯಾ ನೇಪಾಳದಲ್ಲಿ? ನನ್ನೆ ಫುಲ್ ರೈನ್ ಇತ್ತು. ಇವಾಗ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಸನ್ಲೈಟ್ ಇದೆ, ಕೂಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಿಮಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಏನಾದರೂ ಮೆಸೇಜ್ ಬಂದಿದೆಯಾ ಹೋಗಬೇಡಿ ಆ ಜಾಗಕ್ಕೆ, ನೀವೇನೋ ಪ್ಲಾನ್ ಮಾಡಿದ್ರಿ ಅಂತ ಏನಾದರೂ ಮೆಸೇಜ್ ಬಂದಿದೆಯಾ ಹೋಗಬೇಡಿ ಸದ್ಯಕ್ಕೆ ಅಂತ? ನಮಗೇನು ಇಲ್ಲ, ಮೆಸೇಜ್ ಏನು ಬಂದಿಲ್ಲ ನಮಗೆ. ಹೋದವರು ಯಾರಾದ್ರೂ ನಿಮ್ ಜೊತೆ ಸಂಪರ್ಕದಲ್ಲಿ ಇದಾರಾ ಡಾಕ್ಟರ್ ಕವಿತಾ ಅವರೇ? ಗೊತ್ತಿರೋರು ಯಾರಾದ್ರೂ ಇದಾರಾ ಅಲ್ಲಿ? ಇಲ್ಲ ಸರ್, ನಮಗ್ ಗೊತ್ತಿಲ್ಲ. ನಾವಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಏರಿಯಾ, ಅದಕ್ಕೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ನಾಳೆ ಹೋಗೋದು ಕಾತ್ಮಂಡು. ಓಕೆ, ಅದು ಸೇಫ್ ಇದೆ, ಏನು ಸಮಸ್ಯೆ ಇಲ್ಲ ಅಲ್ಲಿ? ಅಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿನೂ ಸ್ವಲ್ಪ ಆನ್ ದಿ ವೇ ಅಲ್ಲಿ ಏನೋ ಲ್ಯಾಂಡ್ ಸ್ಲೈಡ್ ಇದೆ ಅಂತ ನಾವು ಪೊಕಾರ ಇಂದ ಕಾತ್ಮಂಡುವರೆಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದೆ. 25 ಮಿನಿಟ್ಸ್ ಫ್ಲೈಟ್ ಇದೆ. ಅದಕ್ಕಿಂತ ಇದುವರೆಗೆ ಏನು ಕ್ಯಾನ್ಸಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಟ್ರಾಫಿಕ್ ಕಾತ್ಮಂಡು ಟು ಪೊಕಾರ ರೋಡ್ ಅಲ್ಲಿ ಹೋಗುವರ್ಕ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆ. ಲ್ಯಾಂಡ್ ಸ್ಲೈಡ್ ಎಲ್ಲ ಇದೆ, ಬಸ್ ಅಲ್ಲಿ ಹೋಗಿದೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಎಸ್, ಮಾತನಾಡ್ತೀನಿ ಕವಿತಾ ಅವರು. ಈಗ ನಮ್ಮ ಜೊತೆಗೆ HSM ಪ್ರಕಾಶ್ ಅವರು ಕೂಡ ಜಾಯ್ನ್ ಆದ್ರು, ಭೂವಿಜ್ಞಾನಿ. ಸರ್ ನಮಸ್ಕಾರ. 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 ರಮೇಶ್ ಅವರು ಮಾತನಾಡ್ತಾ ಇದ್ರು, ಈ ಹಠಾತ್ ಪ್ರವಾಹ ಯಾಕೆ ಸೃಷ್ಟಿಯಾಗುತ್ತೆ? ನನ್ನ ಸೀನಿಯರು MSc ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಫ್ಲಡ್ಸ್ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕಾಶ್ಮೀರ್ನಲ್ಲಿ, ಗೋದಾವರಿನಲ್ಲಿ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅವ್ರನ್ನ ಹೆಚ್ಚು ಪ್ರಶ್ನೆ ಕೇಳಿ ಮಾತನಾಡಿಸಿದೆ. ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕಾಯ್ತು ಈ ರೀತಿ ಆಗೋದಕ್ಕೆ ಏನು ಕಾರಣ ನೇಪಾಳದಲ್ಲಿ ಪದೇ ಪದೇ ಅಂತ? ಈಗ ನೋಡಿ, ನನ್ನ ಒಂದು ಇಂಟರ್ಪ್ರಿಟೇಷನಲ್ಲಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೆವರಲ್ ಫ್ಯಾಕ್ಟರ್ಸ್. ಭೌಗೋಳಿಕ, ಭೂವೈಜ್ಞಾನಿಕ, ಮತ್ತು ಭೂಕಂಪ, ಸೀಸ್ಮಿಕ್, ಮತ್ತು ಈ ಫ್ಲೂವಿಯಲ್, ಮತ್ತು ಮಿಟಿಯರ್ಲಾಜಿಕಲ್, ಪ್ಲಸ್ ಈಗ ಒಂದು ಹೊಸ ಡೈಮೆನ್ಷನ್ ಕೇಳ್ತಾ ಇದ್ದೀನಿ. ಅಕ್ರಾಸ್ ದಿ ಬಾರ್ಡರ್ ಚೈನೀಸ್ ಡ್ಯಾಮ್ ಕನ್ಸ್ಟ್ರಕ್ಷನಿಂದ ಅಲ್ಲಿದ್ದಂತಹ ಲೂಸ್ ಮಕ್ಕೆಲ್ಲನೂ ಹೆಚ್ಚಿನ ಮಳೆ ಆದಾಗ ಹರಿದು ಬಂದಿದೆ ಅಂತ. ಸೊ ಇಂಟರ್ನ್ಯಾಷನಲ್ ರ್ಯಾಮಿಫಿಕೇಷನ್ ಇದೆ ಇದಕ್ಕೆ. ಸೊ ಇದರಲ್ಲಿ ನನಗನ್ಸೋದು ಸೀಸ್ಮಿಕ್ ಇಂಡ್ಯೂಸ್ಡ್ ಲ್ಯಾಂಡ್ ಸ್ಲೈಡ್ ಅಥವಾ ಲ್ಯಾಂಡ್ ಸ್ಲೈಡ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ ಇನ್ ದಟ್ ಏರಿಯಾ. ಅದರಿಂದಾಗಿ ಸಾಕಷ್ಟು ಮೆಟೀರಿಯಲ್, ಲ್ಯಾಂಡ್ ಸ್ಲೈಡಿಂದ ಮೆಟೀರಿಯಲ್ ಗ್ಲೇಷಿಯರ್ಸ್ ಮೇಲೆ ಬಿದ್ದಿದೆ. ಗ್ಲೇಷಿಯರ್ಸ್ ಪೀಸ್ ಆಗಿದೆ, ಫ್ರಾಗ್ಮೆಂಟೇಷನ್ ಆಗಿದೆ. ಅದು ಮೂಮೆಂಟ್ ಸಿಕ್ಕಿದೆ, ಹರಿದು ಬಂದು ಅದು ಐಸ್ ಫ್ರಿಕ್ಷನ್ನಿಂದಾಗಿ ನೀರಾಗುತ್ತೆ. ನೀರು ಮತ್ತು ಮಣ್ಣು ಮತ್ತು ಕಲ್ಲು ಕಾಂಬಿನೇಷನ್ ಆಗಿ ಏಕ್ದಮ್ ಹರಿದು ಬಂದಿದೆ. ಅದೆಲ್ಲ ಸ್ಟೀಪ್ ಗ್ರೇಡಿಯೆಂಟ್ಸ್. ನೇಪಾಳ ಆದಮೇಲೆ ಟಿಬೆಟ್ ಈಸ್ ಕಾಲ್ಡ್ ದಿ ರೂಫ್ ಆಫ್ ದಿ ವರ್ಲ್ಡ್. ಸೊ ಏಕ್ದಮ್ ನಿಮಗೆ 18-20 ಸಾವಿರ ಅಡಿ ಎತ್ತರಕ್ಕೆ ಹೋಗುತ್ತದು.
ಸೊ ಹಾಗಾಗಿ ಅಲ್ಲಿ ಗ್ರೇಡಿಯಂಟ್ ಜಾಸ್ತಿ ಇರುತ್ತೆ, ಸೊ ಏಕ್ದಮ್ ರೈಸ್ ಇರುತ್ತೆ. ಅಲ್ಲಿಂದ ಕೆಳಗಡೆ ಬರೋ ಮೆಟೀರಿಯಲ್ ಭಾಳ ಸ್ಪೀಡಾಗಿ ಬರುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ವೆಲಾಸಿಟಿ, ಹೈ ವೆಲಾಸಿಟಿ. ಸೊ ಹೀಗಾಗಿ ಇದು ಭಾಳಷ್ಟು ಕಾಂಪ್ಲಿಕೇಟೆಡ್ ಇಶ್ಯೂ ಇದು. ನಾನು ನಿನ್ನೆ ಕೂಡ ಒಂದು ಟಿ ವಿ ಚಾನಲ್ನಲ್ಲಿ ನಿಮ್ಮ ಇದರಲ್ಲಿ ಹೇಳ್ತಾ ಇದ್ದೆ, ಈ ಹಿಮಾಲಯನ್ ಸ್ಟೇಟ್ಸ್ ಏನಿವೆ ಅಲ್ಲಿ ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಟೆರೈನ್ನಲ್ಲಿ ಮಾಡೋ ಥರ, ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಮಾಡೋ ಥರ ಹಿಮಾಲಯನ್ ಸ್ಟೇಟ್ಸಲ್ಲಿ ಮಾಡಬಾರ್ದು. ದಯವಿಟ್ಟು ನಿಲ್ಲಿಸಿ. 13 ಹೈಡಲ್ ಪ್ರಾಜೆಕ್ಟ್ಸ್ ವಾಶ್ಔಟ್ ಆಗಿದೆ ಈಗ. ಆಮೇಲೆ 40 ರೋಡ್ಗಳು ವಾಶ್ಔಟ್ ಆಗಿದೆ. ದೆನ್ ನೀವು ಎಷ್ಟು ಬಿಲ್ಡಿಂಗ್ಗಳು ಹೋಗಿದೆ, ಎಷ್ಟು ಹಳ್ಳಿಗಳು ಹೋಗಿವೆ, ಎಷ್ಟು ಟೌನ್ಗಳು ಹೋಗಿವೆ, ಅಲ್ಲೆಲ್ಲ ಏನಾಗಿದೆ, ಇದ್ದಕ್ಕಿದ್ದಂಗೆ ಟೌನ್ಸ್ ಕಟ್ಟಿಬಿಡ್ತಾರೆ. ಈ ಥರ ಹೈ ರೈಸ್ ನೋಡಿ, ಬಿಲ್ಡಿಂಗ್ಗಳು ಕಟ್ಟಿ ಟೌನ್ಶಿಪ್ ಮಾಡ್ಕೊಂಡಿದ್ದಾರೆ, ನದಿ ಪಕ್ಕದಲ್ಲೇ ಕಟ್ಟಿದ್ದಾರೆ. ಈಗ ನದಿ ಈ ರೆಜಿಮ್ನಲ್ಲಿ ಹರಿತಾ ಇದೆ. ಹಿಂದೆ ಇಲ್ಲಿ ಹರಿತಾ ಇತ್ತು, ಅದು ಫ್ಲಡ್ ಬ್ಯಾಂಕ್ ಅಥವಾ ಫ್ಲಡ್ ಪ್ಲೈನ್ ಆಫ್ ದಟ್ ರಿವರ್. ಅದು ಲೋಡ್ ಜಾಸ್ತಿ ಆದಾಗ ಅಲ್ಲಿ ಡಂಪ್ ಮಾಡಿ ಈ ಕಡೆ ಬಂದಿದೆ. ಸೊ ಅದು ಕೂಡ ಪಾರ್ಟ್ ಆಫ್ ದಿ ರಿವರ್ ಬೇಸಿನ್, ರಿವರ್ ಚಾನಲ್. ಅದ್ರ ಮೇಲೆ ನಾವು ಊರು ಕಟ್ಟಿದ್ದೀವಿ. ಯಾರು ಅಡ್ವೈಸ್ ಮಾಡಲಿಲ್ವ ಇವರಿಗೆ, ಪ್ಲಾನರ್ಸ್ಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಯಾರಿಗೂ, ಅಥವಾ ಯಾರಿಗೆ ಬ್ಲೇಮ್ ಮಾಡೋದು ಹೇಳಿ? ನಾನು ಪೊಲಿಟಿಷಿಯನ್ಸಿಗೆ ಬ್ಲೇಮ್ ಮಾಡೋಣ, IAS ಆಫೀಸರ್ಗೆ ಬ್ಲೇಮ್ ಮಾಡೋಣ, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಏನು ಬುದ್ಧಿ ಇರಲಿಲ್ವಾ? ಅಂದ್ರೆ ಪ್ರಕಾಶ್ ಸರ್, ಪ್ರಾಜೆಕ್ಟ್ ಅಪ್ರೂವಲ್ ಯಾರು ಮಾಡ್ತಾರೆ ಇದೆಲ್ಲ? ಅಲ್ಲ, ತಾವು ಹೇಳ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇದ್ದಿದ್ದು, ನಿನ್ನೆ ಬೆಳಗ್ಗೆ ಹೊತ್ತಿಗೆ ಕಾಣಿಸ್ತಾ ಇದ್ದಂತ ನದಿಯ ಜಾಗ ಏನಿದೆ ಅದು ಅಷ್ಟಲ್ಲ ನದಿಯ ಜಾಗ. ನದಿಯ ಜಾಗ ವಿಸ್ತಾರ ಇತ್ತು, ಹೌದು, ವಿಸ್ತೀರ್ಣ ಜಾಸ್ತಿ ಇತ್ತು. ಅಲ್ಲಿ ಈಗ ಕಟ್ಟಡಗಳನ್ನು ಮಾಡಿದ್ದಾರೆ. ನೋಡಿ, ಇದು ಒಂದು ನದಿ ಒಂದೇ ಜಾಗದಲ್ಲಿ ಲಕ್ಷಾಂತರ ವರ್ಷ ಹರಿಯಲ್ಲ. ವರ್ಷಕ್ಕೊಂದ್ಸರಿ, 2 ವರ್ಷಕ್ಕೊಂದ್ಸರಿ, 10 ವರ್ಷ, 20 ವರ್ಷಕ್ಕೊಂದ್ಸರಿ ಚಾನಲ್ ಡ್ರಿಫ್ಟಿಂಗ್ ಆಗುತ್ತೆ, ಶಿಫ್ಟಿಂಗ್ ಆಗುತ್ತೆ, ಮಿಯಾಂಡ್ರಿಂಗ್ ಆಗುತ್ತೆ, ಆಕ್ಸ್ಬೋ ಕಟ್ ಆಫ್ ಲೇಕ್ಸ್ ಆಗ್ತವೆ, ಭಾಳಷ್ಟು ಚೇಂಜಸ್ ಆಗುತ್ತೆ. ಕೋಸಿ ರಿವರ್, ಇದೇ ರಿವರ್ ನಮ್ಮ ಬಿಹಾರಿ ಬಂದಾಗ ಕೋಸಿ ಅಂತೀವಿ, ಇದು ಬೋಟೆ ಕೋಶಿ ಅಂತಾರೆ ಅಥವಾ ಸುನ್ ಕೋಶಿ ಅಂತಾರೆ. 7 ಕೋಶಿಗಳು ಸೇರಿ ಅದು ಕೆಳಗಡೆ ಹರಿದು ಬರುತ್ತೆ. ಇದೇ ಕೋಶಿ ನಮ್ಮ ಬಿಹಾರಿಗೆ ಬಂದು ಸುಮಾರು ಒಂದು 50 ಚಾನಲ್ಗಳಲ್ಲಿ ಹರಿದಿದೆ. ಇಲ್ಲಿ ಈ ಎಂಡಿಂದ ಈ ಎಂಡ್ ತನಕ 200 ಕಿಲೋಮೀಟರ್ಸ್ ವಿಡ್ತಲ್ಲಿ. ಇಲ್ಲಿ ಈ ಚಾನಲ್ಲು ನೆಕ್ಸ್ಟ್ 5 ವರ್ಷಕ್ಕೆ ಇಲ್ಲಿ, ಅದಾದಮೇಲೆ ಇಲ್ಲಿ ಹೀಗೆ ಬದಲಾಯಿಸ್ತಾ ಬರಲ್ಲ ಈ ಎಂಡಿಗೆ ಬಂದಿದೆ. ಇದು ಅದೇನಾಯಿತು, ಈ ಥರ ಹೆಚ್ಚು ಮಳೆ ಮತ್ತು ಮೆಟೀರಿಯಲ್ ಬಂದಾಗ ಇಲ್ಲಿ ಹರಿಯೋಕ್ಕಾಗಲಿಲ್ಲ. ಇಲ್ಲಿ ಈ ನಿಕ್ ಪಾಯಿಂಟಲ್ಲಿ ಬ್ಲಾಕ್ ಆಯಿತು. ಇದು ಅದೇನು ಮಾಡ್ತು, ಏಕ್ದಮ್ ಹಳೆ ಚಾನಲ್ ಹೊರಟೋಯ್ತು. ಈಗೊಂದು 5 ವರ್ಷದ ಕೆಳಗಡೆ ಕೋಸಿ ದುರಂತ ಆಗಿತ್ತು, ಹಿಂದೆ ಕೂಡ ಆಗಿತ್ತು ಕೋಸಿ ದುರಂತ. ಹಳೆ ಚಾನಲ್ನ ಹರಿಯೋದಕ್ಕೆ ಶುರು ಮಾಡ್ತು. ಅಲ್ಲಿ ಏನು ಪ್ರವಾಹ ಇಲ್ಲ ಅಂದ್ಬಿಟ್ಟು ಜನ ಊರುಗಳು ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ದಾರೆ. ವಾಶ್ಔಟ್ ಆಗ್ಬಿಡ್ತು ಎಲ್ಲದನ್ನು, ಹಂಡ್ರೆಡ್ಸ್ ಆಫ್ ವಿಲೇಜಸ್. ಸೊ ಇದಕ್ಕೆ ಜಿಯಾಲಜಿಕಲ್ ನಾಲೆಡ್ಜ್ ಇಸ್ ಎ ಮಸ್ಟ್. ಫ್ಲೂವಿಯಲ್ ಡೈನಮಿಕ್ಸ್ ಇದೆ, ಈ ಟೆರೈನ್ ಡೈನಮಿಕ್ಸ್ ಇದೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ ನನಗೆ. ಈಗ 1.5 ತಿಂಗಳಿಂದ 4 ಚಂಡಮಾರುತಗಳಿದ್ದು ಮಿಡ್ ಪ್ಯಾಸಿಫಿಕ್ನಲ್ಲಿ, ವೆಸ್ಟ್ ಪ್ಯಾಸಿಫಿಕಲ್ಲಿ. ಯಾವುದು ಡಾಲ್ಫಿನ್ ಅಂತ ಒಂದು ಟೆರಿಫಿಕ್ 205 ಕಿಲೋಮೀಟರ್ ಸ್ಪೀಡಲ್ಲಿತ್ತು. ಅದಾದಮೇಲೆ ನಮ್ಮ ಇದು ಬಂತು, ಡಾಲ್ಫಿನ್ ಆದಮೇಲೆ ಇನ್ನೊಂದು ಲಾರಾ ಅಂತ ಬಂತು. ಅದು ಹವಾಯಿ ಡೆಸ್ಟ್ರಾಯ್ ಮಾಡಿಬಿಟ್ಟು ಪಶ್ಚಿಮಕ್ಕೆ ಬಂತು. ಅಲ್ಲಿಂದ ಬಂದು ಫಿಲಿಪೀನ್ಸು, ಅಲ್ಲಿಂದ ತೈವಾನ್, ಥೈಲ್ಯಾಂಡ್, ನಮ್ಮ ದೇಶಕ್ಕೆ ಬಂತು, ಈಶಾನ್ಯ ಭಾರತ ಮತ್ತು ಹಿಮಾಲಯಾಗೆ. ಇದರಲ್ಲಿ ಟ್ರೇಸಸ್ ಆರ್ ರೆಮಿನೆಂಟ್ಸ್ ಆಫ್ ದೋಸ್ ಸೈಕ್ಲೋನ್ಸ್ ಕೂಡ ಬರೋ ಚಾನ್ಸ್ ಇದೆ. ಈಗ ಪ್ರೆಸೆಂಟ್ಲಿ 2 ಟೆರಿಫಿಕ್ ಸೈಕ್ಲೋನ್ಗಳು ಆಕ್ಟಿವ್ ಆಗಿವೆ. ಒಂದು ಸೌದೇಲ್ ಅಂತ ನಿಯರ್ ಫಿಲಿಪೀನ್ಸ್, ಅದು ಚೈನಾಗೆ ಎಂಟ್ರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಕೂಡ ಚೈನಾದ ಒಳಗಡೆಯಿಂದ ಈ ಟೆರೈನ್ಗೆ, ಟಿಬೆಟ್ಗೆ ಮತ್ತು ನೇಪಾಳಗೆ ಅದು ಕ್ಲೌಡ್ಸ್ ರೆಮಿನೆಂಟ್ಸ್ ಬರೋ ಚಾನ್ಸ್ ಇದೆ. ಹಾಗೆ ಇನ್ನೊಂದು ನಾರಾ ಅಂತ ಒಂದು ರೆಡಿಯಾಗಿದೆ, ಆಕ್ಟಿವ್ ಆಗಿದೆ. ಅದರ ಟ್ರೇಸಸ್ ಕೂಡ ನಮ್ಮಲ್ಲಿ ಬರೋ ಚಾನ್ಸ್ ಇದೆ. ಇದೆಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ನಾನು ಮುನ್ನೆಚ್ಚರಿಕೆ ಬಗ್ಗೆ ಮಾತನಾಡ್ತೀನಿ. ನನಗೊಂದು ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.